ನಮಸ್ಕಾರ. ಮುಖ್ಯಾಂಶಗಳು. ಹಬ್ಬದ ಋತುವಿನಲ್ಲಿ ಸ್ವದೇಶಿ ಉತ್ಪನ್ನ ಖರೀದಿ ಅವಶ್ಯ, ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ, ಉದ್ಯೋಗ ಸೃಷ್ಟಿಗೂ ಪೂರಕ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಕೇರಳ ಪ್ರವಾಸ, ಕೆಆರ್ ನಾರಾಯಣನ್ ಪ್ರತಿಮೆ ಅನಾವರಣ ಸೇರಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೀಪಾವಳಿ ಛತ್ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಅನುಕೂಲಕ್ಕಾಗಿ 12,000ಕ್ಕೂ ಹೆಚ್ಚು ವಿಶೇಷ ರೈಲು ಸೇವೆ, ಸಚಿವ ಅಶ್ವಿನಿ ವೈಷ್ಣವ್. ಹಸಿವು ಮುಕ್ತ ಕರ್ನಾಟಕ, ರಾಜ್ಯ ಸರ್ಕಾರದ ಸಂಕಲ್ಪ, ಧರ್ಮಗಳ ನಡುವೆ ಸಹಿಷ್ಣುತೆ ಸಹಬಾಳ್ವೆ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಹಬ್ಬದ ಋತುವಿನಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ 140 ಕೋಟಿ ಭಾರತೀಯರ ಕಠಿಣ ಪರಿಶ್ರಮವನ್ನು ಉತ್ತೇಜಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಹಬ್ಬದ ಋತುವಿನಲ್ಲಿ ತಾವು ಖರೀದಿಸಿದ ವಸ್ತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವಂತೆ ಪ್ರಧಾನಿ ನಾಗರಿಕರನ್ನು ಕೋರಿದ್ದಾರೆ. ಇದು ಇತರರಿಗೂ ಅದೇ ರೀತಿ ಮಾಡಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದ್ದಾರೆ. ಮೈಗೌ ಇಂಡಿಯಾದ ಜಾಲತಾಣದಲ್ಲಿ ಉತ್ತರಿಸಿದ ಪ್ರಧಾನಿ ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ಖರೀದಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಸ್ವಾವಲಂಬನೆ ಮತ್ತು ಆರ್ಥಿಕ ಸಬಲೀಕರಣದ ಸಂದೇಶವನ್ನು ಬಲಪಡಿಸುವ ಮೂಲಕ ಸ್ಥಳೀಯ ಕೈಗಾರಿಕೆಗಳು ಮತ್ತು ಕುಶಲಕರ್ಮಿಗಳನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಆಂದೋಲನದ ನಡುವೆ ಪ್ರಧಾನಿ ಈ ಮನವಿ ಮಾಡಿದ್ದಾರೆ. ಈ ಅಭಿಯಾನ ಸ್ಥಳೀಯ ಕುಶಲಕರ್ಮಿಗಳನ್ನು ಬೆಂಬಲಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅವರ ಕರಕುಶಲತೆ ಮತ್ತು ಜೀವನೋಪಾಯವು ಭಾರತದ ಸಾಂಸ್ಕೃತಿಕ ಮತ್ತು ಆರ್ಥಿಕ ರಚನೆಗೆ ಅತ್ಯಗತ್ಯವಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಳವಾಗಿ ಬೇರೂರಿರುವ ಸ್ವದೇಶಿ ಚಳವಳಿಯು ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರದ ಆತ್ಮನಿರ್ಭರ ಭಾರತ ಉಪಕ್ರಮದ ನಿರ್ಣಾಯಕ ಆಧಾರ ಸ್ತಂಭವಾಗಿ ಮತ್ತೆ ವೇಗವನ್ನು ಪಡೆದುಕೊಂಡಿದೆ. ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುವ ಮೂಲಕ ಅಭಿಯಾನವು ಸ್ಥಳೀಯ ಆರ್ಥಿಕತೆಯನ್ನು ಉತ್ತೇಜಿಸಲು, ಉದ್ಯೋಗಗಳನ್ನು ಸೃಷ್ಟಿಸಲು ಹಾಗೂ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗೋವಾ ಕರಾವಳಿಯಲ್ಲಿ ಐಎನ್ಎಸ್ ವಿಕ್ರಾಂತ್ನಲ್ಲಿರುವ ಭಾರತೀಯ ನೌಕಾಪಡೆಯ ಸೈನಿಕರೊಂದಿಗೆ ದೀಪಾವಳಿ ಆಚರಿಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಧರಿಗೆ ಸಿಹಿ ತಿನ್ನಿಸುವ ಮೂಲಕ ದೀಪಾವಳಿಯ ಸಂಭ್ರಮ ಹಂಚಿಕೊಂಡರು. ಈ ವೇಳೆ ದೇಶಭಕ್ತಿ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು. ಬಳಿಕ ಪ್ರಧಾನಿ ಸಶಸ್ತ್ರ ಪಡೆಗಳು ಹಾಗೂ ವಿಮಾನ ವಾಹಕ ನೌಕೆಗಳ ಸಿಬ್ಬಂದಿಯನ್ನು ಅಭಿನಂದಿಸಿ ದೇಶದ ರಕ್ಷಣೆಯಲ್ಲಿ ಗಮನಾರ್ಹ ಪಾತ್ರ ವಹಿಸುತ್ತಿರುವ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಐಎನ್ಎಸ್ ವಿಕ್ರಾಂತ್ ದೇಶದ ನೌಕಾಶಕ್ತಿಯ ಸಂಕೇತವಾಗಿದ್ದು ಶತ್ರು ರಾಷ್ಟ್ರಗಳಿಗೆ ಸಿಂಹ ಸ್ವಪ್ನವಾಗಿದೆ. ಇದರ ಕಾರ್ಯತಂತ್ರ ಹಾಗೂ ಮಹತ್ವದ ಕುರಿತು ದೇಶಕ್ಕೆ ಹೆಮ್ಮೆ ಇದೆ ಎಂದು ತಿಳಿಸಿದರು. ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ ನಮ್ಮ ಸೇನಾ ಪಡೆಗಳ ಪರಾಕ್ರಮಕ್ಕೆ ಸಾಕ್ಷಿಯಾಗಿದ್ದು ಪಾಕಿಸ್ತಾನದ ತ್ವರಿತ ಶರಣಾಗತಿಗೆ ಕಾರಣವಾಗಿದೆ. ಸೇನೆಗಳ ನಡುವಿನ ಸಮನ್ವಯ ಹಾಗೂ ಕಾರ್ಯತಂತ್ರದ ಯಶಸ್ವಿ ಅನುಷ್ಠಾನದ ಮಾದರಿ ಹೊಸ ಸ್ಫೂರ್ತಿಯೊಂದಿಗೆ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. और जब मैंने देखा कि आपने स्वरचित गीत गाए कल, और शायद आपने गीतों में जिस प्रकार से ऑपरेशन सिंदूर का वर्णन किया. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 4 ದಿನಗಳ ಕೇರಳ ರಾಜ್ಯ ಭೇಟಿಗಾಗಿ ನಾಳೆ ತಿರುವನಂತಪುರಂಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಾಡಿದ್ದು ಅವರು ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಲಿದ್ದಾರೆ. ಬಳಿಕ ಗುರುವಾರ ತಿರುವನಂತಪುರದ ರಾಜಭವನದಲ್ಲಿ ಮಾಜಿ ರಾಷ್ಟ್ರಪತಿ ಕೆಆರ್ ನಾರಾಯಣನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ಇದೇ ವೇಳೆ ಶ್ರೀ ನಾರಾಯಣ ಗುರು ಶತಮಾನೋತ್ಸವ ಪುಣ್ಯ ಸ್ಮರಣೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಪಾಲಾದಲ್ಲಿರುವ ಸೆಂಟ್ ಥಾಮಸ್ ಕಾಲೇಜು ಮತ್ತು ಎರ್ನಾಕುಲಂನ ಸೆಂಟ್ ಥೆರೆಸಾ ಕಾಲೇಜಿನ ಕಾರ್ಯಕ್ರಮಗಳಲ್ಲೂ ರಾಷ್ಟ್ರಪತಿಯವರು ಪಾಲ್ಗೊಳ್ಳಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯ ರೈಲ್ವೆ ಮಂಡಳಿಯಲ್ಲಿರುವ ವಾರ್ ರೂಮ್ಗೆ ಇಂದು ಭೇಟಿ ನೀಡಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತು ಪರಿಶೀಲಿಸಿದರು.
ಬಳಿಕ ಅವರು ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಸಿಬ್ಬಂದಿ ದಿನದ 24 ಗಂಟೆಯೂ ಕೆಲಸ ನಿರ್ವಹಿಸುತ್ತಿದ್ದು ರೈಲ್ವೆ ಸಿಬ್ಬಂದಿಯ ಕಾರ್ಯದಕ್ಷತೆ ಶ್ಲಾಘನೀಯ ಎಂದರು. ಪ್ರಸಕ್ತ ಹಬ್ಬದ ಸಮಯದಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದ್ದು ಇದನ್ನು ನಿರ್ವಹಿಸಲು ಭಾರತೀಯ ರೈಲ್ವೆ ಹಲವು ವ್ಯವಸ್ಥೆಗಳನ್ನು ಕೈಗೊಂಡಿದೆ. ದೀಪಾವಳಿ ಮತ್ತು ಛತ್ ಹಬ್ಬಗಳ ಸಮಯದಲ್ಲಿ ಸುಗಮ ರೈಲ್ವೆ ಪ್ರಯಾಣವನ್ನು ಖಚಿತಪಡಿಸಿಕೊಳ್ಳಲು 12,000ಕ್ಕೂ ಹೆಚ್ಚು ವಿಶೇಷ ರೈಲು ಸೇವೆಯನ್ನು ಒದಗಿಸಲಾಗುತ್ತಿದೆ ಎಂದರು. जैसे जिस तरह से सर भीड़ पिछली बार थी उस बार से सर बहुत ज्यादा अच्छी टैकल हो गई, परंतु सर ये जो व्यवस्था ठीक ले रहे हैं तो आपकी व्यवस्था सर ठीक है और ट्रेनों का सर इम्पैक्ट है, नंबर ऑफ ट्रेन इटसेल्फ गिव्स सिक्योर. ದೀಪಗಳ ಹಬ್ಬ ದೀಪಾವಳಿಯನ್ನು ದೇಶಾದ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸೂಚಿಸುವ ಈ ಹಬ್ಬವನ್ನು ಮನೆಗಳು, ದೇವಾಲಯ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಜನರು ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಪೂಜಿಸುತ್ತಾರೆ. ವಿವಿಧ ನಗರಗಳ ಬೀದಿಗಳು ಮತ್ತು ಮಾರುಕಟ್ಟೆಗಳನ್ನು ವರ್ಣರಂಜಿತ ದೀಪಗಳು ಮತ್ತು ಹೂಗಳಿಂದ ಅಲಂಕರಿಸಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ, ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಜನರಿಂದ ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಮುಂದುವರೆದಿದೆ. ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸರು ನಗರದಾದ್ಯಂತ ವ್ಯಾಪಕ ಭದ್ರತಾ ವ್ಯವಸ್ಥೆ ಮಾಡಿದ್ದಾರೆ. ಹಬ್ಬದ ಸಮಯದಲ್ಲಿ ಹೆಚ್ಚಿನ ಜನಸಂದಣಿ ಇರುವ ರೈಲ್ವೆ ನಿಲ್ದಾಣಗಳು ಮತ್ತು ಅಂತಾರಾಜ್ಯ ಬಸ್ ಟರ್ಮಿನಲ್ಗಳು ಸೇರಿದಂತೆ ಮಾರುಕಟ್ಟೆಗಳು ಮತ್ತು ಇತರ ಸ್ಥಳಗಳಲ್ಲಿ ಪೊಲೀಸರು ನಿಯಮಿತವಾಗಿ ತಪಾಸಣೆ ನಡೆಸುತ್ತಿದ್ದಾರೆ. ಧರ್ಮಗಳ ನಡುವೆ ಸಹಿಷ್ಣುತೆ, ಸಹಬಾಳ್ವೆ ಅತ್ಯಗತ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆ ಕಾಣುವ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಬೇಕು, ಅಸಮಾನತೆಯುಳ್ಳ ಸಮಾಜ ನಿರ್ಮಾಣವಾಗುವುದನ್ನು ತಡೆಯಬೇಕಾಗಿದೆ. ಸಹಿಷ್ಣುತೆ, ಸಹಬಾಳ್ವೆ ಪಾಲಿಸಿದಾಗ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲಿಸಿದಂತಾಗಲಿದೆ ಎಂದು ಹೇಳಿದರು. ಸಮ ಸಮಾಜ ನಿರ್ಮಾಣವಾಗಲು ಉಳ್ಳವರು ಇಲ್ಲದವರಿಗೆ ನೆರವು ನೀಡಬೇಕಾಗಿದೆ. ಸಮ ಸಮಾಜ ನಿರ್ಮಾಣ ಸಂವಿಧಾನದ ಉದ್ದೇಶ. ಕಾಯಕ ಮತ್ತು ದಾಸೋಹ ತತ್ವವನ್ನು ಬಸವಣ್ಣನವರು ನೀಡಿದ್ದಾರೆ ಎಂದರು. ರಾಜ್ಯವನ್ನು ಹಸಿವು ಮುಕ್ತ ಮಾಡುವುದು ರಾಜ್ಯ ಸರ್ಕಾರದ ಸಂಕಲ್ಪವಾಗಿದೆ. ಇದಕ್ಕಾಗಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಗಿದೆ. ಶಕ್ತಿ ಯೋಜನೆ ಜಾರಿಯಾದ ನಂತರ ತಲಾ ಆದಾಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಎಂದು ತಿಳಿಸಿದರು. ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ, ಸಮ ಸಮಾಜವನ್ನು ನಿರ್ಮಾಣ ಮಾಡುತ್ತೇವೆ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ. ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಉಳ್ಳವರು ಇಲ್ಲೇದವರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನೇ ಬಸವಣ್ಣವರು ಹೇಳಿದ್ರು. ಬಸವಣ್ಣವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ಎರಡು ತತ್ವಗಳನ್ನ ನಮ್ಮೆಲ್ಲರಿಗೂ ಕೂಡ ಇಡೀ ನಾಡಿನ ಜನತೆಗೆ ಹೇಳಿದ್ದಾರೆ. ಕಾಯಕ, ದಾಸೋಹ. ಕಾಯಕ, ದಾಸೋಹ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಿರುವ ಬಾಲ ನ್ಯಾಯ ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ನೂತನ ಕಟ್ಟಡವನ್ನು ಕಾನೂನು, ನ್ಯಾಯ ಹಾಗೂ ಮಾನವ ಹಕ್ಕುಗಳು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗದಗದಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕಬರ ಸಾಬಾ ಬಬರ್ಚಿ, ಗದಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರಫೀಕಾ ಹಳ್ಳೂರ, ನಗರಸಭೆ ಸದಸ್ಯ ಸುರೇಶ್ ಕಟ್ಟಿಮನಿ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಬಿ ಅಸೂಟಿ ಉಪಸ್ಥಿತರಿದ್ದರು. ಬಳಿಕ ಎಚ್.ಕೆ. ಪಾಟೀಲ್, ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು, ಬಾಲ್ಯ ವಿವಾಹ ತಡೆಯುವ ನಿಟ್ಟಿನಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು, ಸಾಮೂಹಿಕ ವಿವಾಹ ನಡೆಯುವ ಸ್ಥಳಗಳಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮದುವೆಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದರು. ಸಮರ್ಪಕವಾಗಿ ಅತ್ಯಂತ ನಿಷ್ಠೆಯಿಂದ ಮಾಡಿದ್ರೆ ನೀವು ಹೆದರ್ಕೋಬೇಡ್ರಿ. ನೀವು ಕೆಲಸ ಮಾಡಕ್ ಬಂದಾಗ ಬಳ್ಳಾರಿ ಮಾಸ್ತರ್ ನೀ ಏನ್ ಬರ್ತಿದ್ದಿ, ಈಗ ನಾವು ನಮ್ಮ ಮಕ್ಕಳು ಏನಿದ್ರು ಕಾಯ್ದೆ ಐತಿ, ಕಾನೂನು ಐತಿ, ಅದ್ರ ಸಲ ನಾ ಅದೇನೆ ಅಂತ ಹೇಳಿ ಪೊಲೀಸರಿಗೆ ಲಿಖಿತ ಆದ್ರೂ ಅರ್ಜಿ ಕೊಟ್ಟು ಬಾಲ ವಿವಾಹವನ್ನ ತಡೆಗಟ್ಟಿಸೋದರ ಸಲುವಾಗಿ. ರಫೀಕಾ ಹಳ್ಳೂರ,
ಮಕ್ಕಳ ಪಾಲನೆ ಮತ್ತು ಪೋಷಣೆ ಅಡಿಯಲ್ಲಿ ಒಬ್ಬರೇ ಪೋಷಕರು ಇರುವ ಮಕ್ಕಳು ಮತ್ತು ಅನಾಥ ಮಕ್ಕಳ ಪೋಷಣೆ, ಅವರ ವಿದ್ಯಾಭ್ಯಾಸದ ಕಡೆಗೆ ಮಕ್ಕಳ ಕಲ್ಯಾಣ ಸಮಿತಿಯು ಹೆಚ್ಚು ಗಮನ ಹರಿಸುತ್ತದೆ ಎಂದು ಹೇಳಿದರು. ಮತ್ತೊಂದು, ಈಗ ಮಗು ಬೇಡವಾದ ಸಂದರ್ಭದಲ್ಲಿ ತಾಯಿ ನಮ್ಮ ಮುಂದೆ ಬಂದು ಮಗುನ ಸರೆಂಡರ್ ಮಾಡಿದ್ರೆ ಅಂತ ಮಕ್ಕಳು ನಾವು ಕ್ಯಾರಿಂಗ್ಸ್ ಪೋರ್ಟಲ್ ಹಾಕಿ ಅಡಾಪ್ಷನ್ ಕೂಡ ಕೊಡ್ತೀವಿ. ಮುಂಗಾರಿನಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಜನರಿಗೆ ಪರಿಹಾರ ನೀಡಲು ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಧಿಯಡಿ ರಾಜ್ಯಕ್ಕೆ 384 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಾಸನದಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನವನ್ನು ಬಾಧಿತ ರೈತರು ಹಾಗೂ ಜನರಿಗೆ ನೀಡಬೇಕು. ಈ ವಿಷಯದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸಬೇಕು. ತಕ್ಷಣವೇ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಪ್ರವಾಹ ಪೀಡಿತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷಗಳನ್ನು ಜೊತೆಯಲ್ಲಿಟ್ಟುಕೊಂಡು ಕೇಂದ್ರದ ಬಳಿಕ ಸರ್ವಪಕ್ಷ ನಿಯೋಗ ಕೊಂಡೊಯ್ಯಲು ವಿಫಲರಾಗಿದ್ದಾರೆ. ಜೊತೆಗೆ ಸರಕು ಸೇವಾ ತೆರಿಗೆ ಮಂಡಳಿಯ ಒಂದೇ ಒಂದು ಸಭೆಯಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡು ರಾಜ್ಯದ ಬೇಡಿಕೆ ಮುಂದಿಟ್ಟಿಲ್ಲ. ಕಾಂಗ್ರೆಸ್ನ 9 ಸಂಸದರು ಕೂಡ ರಾಜ್ಯದ ಬೇಡಿಕೆಗಳ ಕುರಿತು ಕೇಂದ್ರಕ್ಕೆ ಮನವಿ ಮಾಡಿಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 2.5 ವರ್ಷಗಳ ಅವಧಿಯಲ್ಲಿ ಮಾಡಿರುವ ಸಾಲದ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ ಅವರು, ಸರ್ಕಾರ ಸರಿಸುಮಾರು 2 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದೆ ಎಂದು ತಿಳಿಸಿದರು. ಗುತ್ತಿಗೆದಾರರಿಗೆ ಬಾಕಿ ಪಾವತಿ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯುವ ಜೊತೆಗೆ ಜನವರಿಯಿಂದ ಮುಷ್ಕರ ನಡೆಸುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು. ಎಂಎಲ್ಎಗಳೆಲ್ಲ ಬಾಯ್ ಮಾಡ್ಕೊಂತ ಇದ್ದಾರೆ, ಅಭಿವೃದ್ಧಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಎಂಎಲ್ಎಗಳು ಈ 384 ಕೋಟಿನೂ ಸರಿಯಾಗಿ ಯೂಸ್ ಮಾಡಿ ಈಗಾಗಲೇ 60 ಕಾಂಟ್ರಾಕ್ಟರ್ಗಳು ಹೇಳ್ಬಿಟ್ಟಿದ್ದಾರೆ. ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಹೋಗ್ತೀನಿ ಅಂತ ಅವರು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಬಿಸಿಲ ನಾಡಿನ ಸುಡು ಬಿಸಿಲಿಗೆ ಸವಾಲೊಡ್ಡಿದಂತೆ ನಳನಳಿಸುತ್ತಿರುವ ಪುಷ್ಪರಾಶಿ ಗುಮ್ಮಟಗಿರಿಯ ರೈತ ಸಾಧನೆಯ ಜೊತೆಗೆ ಉತ್ತಮ ಆದಾಯ ಗಳಿಕೆ ಮಾಡಿದ್ದು ರೈತನ ಮೊಗದಲ್ಲಿ ಮಂದಹಾಸ ಮೂಡಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗೋಳಿ ಪಟ್ಟಣದ ರೈತ ರಮೇಶ್ ನಾಮನೆ ಅವರು ತಮ್ಮ ಜಮೀನಿನಲ್ಲಿ ನಾನಾ ಬಗೆಯ ಪುಷ್ಪಗಳನ್ನು ಬೆಳೆದು ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ಕಳೆದ 3 ತಿಂಗಳ ಹಿಂದೆ ಚೆಂಡು ಹೂವು ಸಸಿ ನಾಟಿ ಮಾಡಿದ್ದು, ಈಗ ಹೂವು ಬಿಟ್ಟು ಕೈ ತುಂಬ ಆದಾಯ ತರುತ್ತಿದೆ. ಬಿಳಿ, ಹಳದಿ, ಸೇವಂತಿಗೆ, ಚೆಂಡು ಹೂವು ಸೇರಿದಂತೆ ವಿವಿಧ ತರಕಾರಿಗಳನ್ನು ತಮ್ಮ ಜಮೀನಿನಲ್ಲಿ ಬೆಳೆದು ಆದಾಯ ಪಡೆಯುತ್ತಿದ್ದಾರೆ. ದೂರದರ್ಶನದೊಂದಿಗೆ ಬೆಳೆಗಾರ ರಮೇಶ್ ನಾಮನೆ ಚೆಂಡು ಹೂವು ಸೇರಿದಂತೆ ಇನ್ನಿತರ ಹೂಗಳು ಮತ್ತು ತರಕಾರಿಗಳನ್ನು ಬೆಳೆದಿದ್ದು ಉತ್ತಮ ಆದಾಯ ಬರುತ್ತಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪ್ರತಿ ಕೆಜಿ ಹೂವಿಗೆ ಕನಿಷ್ಠ 60 ರೂಪಾಯಿಯಿಂದ 100 ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ವಿವಿಧ ಭಾಗಗಳಿಂದ ಗ್ರಾಹಕರು ಬಂದು ಹೂವು ಖರೀದಿಸುತ್ತಿದ್ದಾರೆ ಎಂದರು. ಅಲ್ಲಿಂದ ಸೀಸನ್ ಇದ್ದಿದ್ದಲ್ಲ, ಈಗ ದೀಪಾವಳಿ ಬಂದೈತಿ. ದೀಪಾವಳಿ ಒಳಗೆ ಈ ಸದ್ದ ರೇಟ್ ಚಲೋ ಐತಿ. 60ರಿಂದ ಮ್ಯಾಗ 100 ತನ ರೇಟ್ ಹೊಂಟೈತಿ. ನಾವು ಕೊಡಾಕತ್ತೀವಿ. ಈಗ ಎಲ್ಲರೂ ಬಂದು ಇಲ್ಲೇ ಒಯ್ಯಾಕತ್ತಾರ. ಸ್ಥಳೀಯರಾದ ಮಹಾಂತೇಶ್ ಪೂಜಾರ, ರೈತ ರಮೇಶ್ ನಾಮನೆ ಅವರು ತಮ್ಮ ಜಮೀನಿನಲ್ಲಿ ಬಗೆ ಬಗೆಯ ಹೂಗಳು ಮತ್ತು ತರಕಾರಿಗಳನ್ನು ಬೆಳೆದಿದ್ದು ಉತ್ತಮ ಆದಾಯ ಪಡೆಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ತುಂಬಾ ಆದಾಯವನ್ನು ಗಳಿಸಿದ್ದಾರೆ. ಕುಡುಗಿ ಮತ್ತು ಮನಗೋಳಿಯಲ್ಲಿ ಗದಗ, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ ಮುಂತಾದ ಜಿಲ್ಲೆಗಳಿಂದ ಬಂದು ಹೂವು ಒಯ್ತಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ 3 ಕಂತುಗಳಲ್ಲಿ ಸಾಲ ಒದಗಿಸಿ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ. ಈ ಮೂಲಕ ಬೀದಿ ಬದಿಯ ವ್ಯಾಪಾರಿಗಳಲ್ಲಿ ಆರ್ಥಿಕ ಪುನಶ್ಚೇತನ ಮತ್ತು ಸ್ವಾವಲಂಬನೆಯ ಬದುಕಿಗೆ ದಾರಿಯಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೋವಿಡ್ ಸಮಯದಲ್ಲಿ ನಷ್ಟಕ್ಕೊಳಗಾದ ಬೀದಿ ಬದಿಯ ವ್ಯಾಪಾರಿಗಳ ಪುನಶ್ಚೇತನ ಹಾಗೂ ಅವರ ಬದುಕನ್ನು ಪುನರ್ರೂಪಿಸಲು ಪಿಎಂ ಸ್ವನಿಧಿ ಯೋಜನೆಯನ್ನು ಆರಂಭಿಸಲಾಗಿದ್ದು, ಉಡುಪಿ ಜಿಲ್ಲೆಯಲ್ಲಿ ಯೋಜನೆಗೆ ಉತ್ತಮ ಸ್ಪಂದನೆ ದೊರೆತಿದೆ.
ಆರಂಭದಲ್ಲಿ 10,000 ರೂಪಾಯಿ ಸಾಲ ಪಡೆದು ಅದನ್ನು ಮರುಪಾವತಿ ಮಾಡಿದವರಿಗೆ 20,000 ರೂಪಾಯಿ, ಅದನ್ನು ಮರುಪಾವತಿ ಮಾಡಿದ ಮಂದಿಗೆ 50,000 ರೂಪಾಯಿಯಂತೆ 3 ಹಂತದಲ್ಲಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಇದರಿಂದ ಬೀದಿ ಬದಿಯ ವ್ಯಾಪಾರಿಗಳು ಹೊಸ ಬದುಕು ರೂಪಿಸಿಕೊಳ್ಳಲು ನೆರವಾಗಿದೆ. ಉಡುಪಿ ಜಿಲ್ಲೆಯ 6 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2,18,575 ಜನಸಂಖ್ಯೆಯಿದ್ದು, ಪಿಎಂ ಸ್ವನಿಧಿ ಯೋಜನೆ ಮೊದಲ ಕಂತಿನಲ್ಲಿ 10,000 ರೂಪಾಯಿ ಸಾಲವನ್ನು 4,843 ಮಂದಿ, 20,000 ರೂಪಾಯಿ ಸಾಲವನ್ನು 2,926 ಮಂದಿ ಹಾಗೂ ಮೂರನೇ ಹಂತದಲ್ಲಿ 50,000 ರೂಪಾಯಿ ಸಾಲವನ್ನು 1,026 ಮಂದಿಗೆ ನೀಡಲಾಗಿದ್ದು ಉತ್ತಮ ಸಾಧನೆ ಮಾಡಿದೆ. ಈ ಪೈಕಿ 3,288 ಬೀದಿ ಬದಿ ವ್ಯಾಪಾರಿಗಳು ಡಿಜಿಟಲ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದು ಅಂದಾಜು 60 ಲಕ್ಷ ರೂಪಾಯಿ ಕ್ಯಾಶ್ ಬ್ಯಾಕ್ ಪಡೆದಿದ್ದಾರೆ. ಜಿಲ್ಲೆಯಲ್ಲಿ ಸಣ್ಣ ವ್ಯಾಪಾರ ಮಾಡುತ್ತಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಯೋಜನೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಿದ್ದು, ದಿನನಿತ್ಯ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆ ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಮಣಿಕಂಠ, ಪಿಎಂ ಸ್ವನಿಧಿ ಯೋಜನೆಯಡಿ ಆರಂಭದಲ್ಲಿ 10,000 ರೂಪಾಯಿ ಸಾಲ ಪಡೆದು ವ್ಯಾಪಾರ ಆರಂಭಿಸಿದೆ. ಅದನ್ನು ಮರುಪಾವತಿ ಮಾಡಿದ ನಂತರ 20,000 ರೂಪಾಯಿ ಸಾಲ ದೊರೆತಿದೆ. ಈಗ 50,000 ರೂಪಾಯಿ ಸಾಲ ಪಡೆದು ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಿಕೊಂಡಿರುವುದಾಗಿ ಹೇಳಿದರು. ಇನ್ನೊಂದು 20,000 ಬಂತು. ಆ 20,000 ಸ್ವಲ್ಪ ಐಟಮಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡೆ. ಮಕ್ಕಳಿಗೆ ಎಜುಕೇಷನಿಗೆ ಕೊಡಲಿಕ್ಕೆ ಆಯಿತು. ಮತ್ತು ನನಗೆ ಕೆಲಸದ ಟೂಲ್ಸು ಐಟಮ್ಗಳು ಕೊಡೆ ಐಟಮ್ಸ್ ಎಲ್ಲ ಹಾಕೊಂಡೆ. ಹಾಕೊಂಡು ಅದ ನಂತರ ಒಳ್ಳೆ ಸ್ವಲ್ಪ ಇನ್ನೂ ಒಳ್ಳೆ ವ್ಯಾಪಾರ ಎಲ್ಲ ಒಳ್ಳೆ ಚೆನ್ನಾಗಾಯಿತು. ಅದರಿಂದ ಮತ್ತು 50,000 ಮತ್ತೊಂದು ಸಾಲ ಕೊಟ್ಟರು ಸ್ವನಿಧಿ ಯೋಜನೆಯಿಂದ. ಅದರಿಂದ ಮಿಷಿನ್ ಒಂದು ತಗೊಂಡೆ. ಮಿಷಿನ್ ತಗೊಂಡು ಬ್ಯಾಗ್ ರಿಪೇರಿಗೆಲ್ಲ ಅನುಕೂಲ ಆಯಿತು. ಹಿಂಗೆ ತುಂಬ ಸವಲತ್ತು ಕೊಟ್ಟಿರು ನಮ್ಗೆ ಅವ್ರು ಸರ್ಕಾರದಿಂದ. ಹಾಗೆಲ್ಲ ತಗೊಂಡು ಮಕ್ಕಳು ಎಜುಕೇಷನ್ ಕೊಟ್ಟು ಈಗ ನಮ್ಮದು ಸ್ವಂತ ಬಿಸ್ನೆಸ್ ಮಾಡಲಿಕ್ಕೂ ಅನುಕೂಲ ಆಯಿತು. ಇನ್ನೋರ್ವ ಫಲಾನುಭವಿ ರಾಜೀವಿ, ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸಣ್ಣ ವ್ಯಾಪಾರ ಆರಂಭಿಸಿದ್ದೇನೆ. ಇದರಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಪುರಸಭೆಯಿಂದ ಆವಾಗ ಅದನ್ನು ಸ್ವಲ್ಪ ಮಾಲ್ ಹಾಕ್ಕೊಂಡು ನಾನು ವ್ಯಾಪಾರ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ಮತ್ತೆ ಮುಂದಿನ ವರ್ಷ ಮತ್ತೆ 20,000 ರೂಪಾಯಿ ಲೋನ್ ತೆಗೆದೆ. ಅದರಿಂದನೂ ಸ್ವಲ್ಪ ಮಾಲ್ ಹಾಕೊಂಡು ವ್ಯಾಪಾರ ಮಾಡಿದೆ. ಆದ ನಂತರ ಸ್ವಲ್ಪ ಸುಧಾರಿಸಿತು. ಈಗ 50,000 ರೂಪಾಯಿ ಲೋನ್ ಕೊಟ್ಟಿದ್ದಾರೆ. ಅದು ಸ್ವಲ್ಪ ತೀರ್ಥ ಬಂದಿದೆ. ನಮ್ಗಿನ್ನೀಗ ಮುಂದೆ ಸಾಲ ಬೇಕಾದರೆ ಅವರು ಕೊಡ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಈ ವ್ಯಾಪಾರದಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿದ್ದೇನೆ ವ್ಯಾಪಾರಕ್ಕೆ. ಮತ್ತೋರ್ವ ಫಲಾನುಭವಿ ಚಂದ್ರ, ಸಣ್ಣ ಅಂಗಡಿ ತೆರೆದು ವ್ಯಾಪಾರ ಮಾಡುತ್ತಿದ್ದು ಪಿಎಂ ಸ್ವನಿಧಿ ಯೋಜನೆಯಿಂದ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ಹೇಳಿದರು. ನನಗೆ ಲೋನಿಂದ ಒಂದು ಉಪಕಾರ ಆಗಿತ್ತು. 10,000 ಲೋನ್ ತೆಗೆದಿದೆ, ಅದು ತೀರ್ಥ ಬಂದಿದೆ. ಮತ್ತು ನೆಕ್ಸ್ಟ್ 20,000 ತೆಗಿತೇನೆ. ಇದರಿಂದ ನಮ್ಗೆ ಅಂಗಡಿ ವ್ಯಾಪಾರಕ್ಕೆಲ್ಲ ಸ್ವಲ್ಪ ಒಳ್ಳೆಯದಾಯಿತು. ಇದರಿಂದ ಎಲ್ಲರಿಗೂ ಬೀದಿ ವ್ಯಾಪಾರ ಎಲ್ಲರಿಗೂ ಒಂದು ಒಳ್ಳೆ ಸವಲತ್ತು ಕೊಟ್ಟಿದ್ದಾರೆ. ಪಿಎಂ ಸ್ವನಿಧಿ ಯೋಜನೆಯಿಂದ ಒಂದು ಒಳ್ಳೆ ಉಪಕಾರ, ಎಲ್ಲರಿಗೂ ಒಂದು ಉಪಯೋಗ ಆಗಿತ್ತು. ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಪಿಎಂ ಸ್ವನಿಧಿ ಯೋಜನೆಯಡಿ ಆರಂಭದಲ್ಲಿ 10,000 ರೂಪಾಯಿ, ಎರಡನೇ ಹಂತದಲ್ಲಿ 20,000 ರೂಪಾಯಿ ಹಾಗೂ ಮೂರನೇ ಹಂತದಲ್ಲಿ 50,000 ರೂಪಾಯಿ ಸಾಲ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 95% ಸಾಧನೆಯಾಗಿದೆ ಹಾಗೂ ಮರುಪಾವತಿಯ ಪ್ರಮಾಣವೂ ಹೆಚ್ಚಾಗಿದೆ. ಪಿಎಂ ಸ್ವನಿಧಿ ಯೋಜನೆ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಬೀದಿ ಬದಿಯ ವ್ಯಾಪಾರಿಗಳ ಬದುಕು ಹಸನುಗೊಳ್ಳಲು ಸಹಕಾರಿಯಾಗಿದೆ ಎಂದರು. 50,000 ಏನಿದೆ ಅದನ್ನು 95% ಸಾಧನೆ ಆಗಿದೆ. ಇದು ಓವರಾಲ್ ನಮ್ಮದು ರಿಪೇಮೆಂಟ್ ಸಹ ತುಂಬ ಚೆನ್ನಾಗಿದೆ. ಸುಮಾರು 95% ಅಷ್ಟು ರಿಪೇಮೆಂಟ್ ಸಹ ಆಗಿ ನಮ್ಮ ಉಡುಪಿನಲ್ಲಿ ಎಲ್ಲ ಪ್ರತಿಯೊಂದು ತಾಲೂಕಲ್ಲೂ ಒಂದು ವಿಶೇಷವಾಗಿ ಆಯ್ಕೆ ಆಗಿದ್ದಾರೆ. ಸೊ ಎಲ್ಲ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕಿನ ಬೀದಿ ಬದಿ ವ್ಯಾಪಾರಿಗಳು ಇದನ್ನು ಬಹಳ ಚೆನ್ನಾಗಿ ಉಪಯೋಗ ಪಡ್ಕೊಂಡಿದ್ದಾರೆ. ಇದು ಒಂದು ಬಹಳ ಸಂತಸದ ವಿಷಯ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಬೀದಿ ಬದಿಯ ವ್ಯಾಪಾರಿಗಳ ಬದುಕು ಹಸನುಗೊಳಿಸಲು ರೂಪಿಸಿರುವ ಪಿಎಂ ಸ್ವನಿಧಿ ಯೋಜನೆ ಸಾವಿರಾರು ಸಣ್ಣ ವ್ಯಾಪಾರಿಗಳಿಗೆ ಹೊಸ ಬದುಕನ್ನು ರೂಪಿಸಿದೆ.
ದೀಪಾವಳಿ ಹಬ್ಬದ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ನಂದಿಕೂರ ಗ್ರಾಮದಲ್ಲಿರುವ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಗಳು ವಿವಿಧ ಬಣ್ಣದ ಮಣ್ಣಿನ ಹಣತೆಗಳನ್ನು ಪರಿವರ್ತನಾ ದೀಪ ಎಂಬ ಹೆಸರಿನಲ್ಲಿ ತಯಾರಿಸಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಕಾರಾಗೃಹದ ಮುಖ್ಯ ಅಧೀಕ್ಷಕಿ ಡಾ ಅನಿತಾ ಆರ್, ಭಾರತೀಯ ಸ್ಟೇಟ್ ಬ್ಯಾಂಕ್ನ ವ್ಯವಸ್ಥಾಪಕ ರಿತೇಶ್ ಕಿಶೋರ್, ಜೇವರ್ಗಿ ಶಾಖೆಯ ಎಸ್ಬಿಐ ವ್ಯವಸ್ಥಾಪಕ ಅವಿನಾಶ್ ಏಲೂರಿ, ಆರ್ಬಿಐ ಉಪವ್ಯವಸ್ಥಾಪಕ ಮೊಹಮ್ಮದ್ ಖದೀರ, ನಂದಿಕೂರ ಗ್ರಾಮ ಪಂಚಾಯಿತಿ ಸದಸ್ಯ ರಾಚಯ್ಯ ಆರ್ ಹಿರೇಮಠ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ರುದ್ರಯ್ಯ ಎಸ್ ಹಿರೇಮಠ ಸೇರಿದಂತೆ ಕಾರಾಗೃಹದ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಡಾ ಅನಿತಾ, ವಂದಿವಾಸಿಗಳಿಂದ ಹಣತೆಗಳನ್ನು ತಯಾರಿಸಲಾಗಿದೆ. ವಿವಿಧ ಬಣ್ಣದ ಹಣತೆಗಳು ತಯಾರಿಸುವುದರಿಂದ ಅವರ ಮನಸ್ಸು ಬದಲಾವಣೆಯಾಗುತ್ತದೆ. ಈ ಕೆಲಸದಿಂದ ಬಿಡುಗಡೆಗೊಂಡಾಗ ತಮ್ಮ ಕುಟುಂಬದ ಮೇಲೂ ಜವಾಬ್ದಾರಿಯೂ ಬರಲಿದೆ ಎಂದರು. ಅಂದ್ರೆ ಅವರ ಮನ ಪರಿವರ್ತನೆಗೆ ಒಂದು ಅನುಕೂಲ ಆಗುವಂತಹ ಒಂದು ವಾತಾವರಣ ಇವಾಗ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟು ಈ ಕಾರಾಗೃಹದ ಬಂದಿಗಳಿಂದ ದೀಪಗಳನ್ನೆಲ್ಲ ಅಲಂಕೃತಗೊಳಿಸಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಎರಡಕ್ಕೂ ಇಲ್ಲಿ ಇಟ್ಟಿದ್ದೀವಿ. ರಾಚಯ್ಯ ಆರ್ ಹಿರೇಮಠ, ಕೈದಿಗಳು ತಮ್ಮ ಸ್ವಂತ ಪ್ರತಿಭೆಯ ಮೂಲಕ ಹಣತೆಗಳನ್ನು ತಯಾರು ಮಾಡಿದ್ದಾರೆ. ಅವರ ಬದುಕಿನಲ್ಲಿ ದೀಪಾವಳಿ ಹೊಸ ಬದಲಾವಣೆ ತರಲಿ ಎಂದು ಹೇಳಿದರು. ಕಲರ್ ಬಣ್ಣಗಳು ತಯಾರು ಮಾಡಿದ್ದಾರೆ. ಅವರಿಗೆ ಒಳ ಕೈದಿಗಳು ಸರಿಯಾಗಿ ಚೆನ್ನಾಗಿ ಪ್ರತಿ ಮಾಡಿದ್ದಾರೆ. ಅವರಿಗೆ ಸದಾ ಕಾಲ ದೀಪಾವಳಿ ಹಬ್ಬದು ಸರಿಯಾಗಿ ಅವರಿಗೆ ಒಳ್ಳೆ ಆರೋಗ್ಯದಿಂದ ಕಾಪಾಡಲಿ, ಕೈದಿಗಳ ಕಡೆಗೆ ಆಗಂತೆ ಹಾರೈಸಿದ್ದಾರೆ. ರುದ್ರಯ್ಯ ಎಸ್ ಹಿರೇಮಠ, ಹಣತೆ ತಯಾರಿಸಿ ಮಾರಾಟಕ್ಕೆ ಇಟ್ಟಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ನಾನು ತೆಗೆದುಕೊಂಡು ನೀವು ತೆಗೆದುಕೊಳ್ಳಿ, ಎಲ್ಲರೂ ಅವರಿಗೆ ಹಾಗೆ ಅವರಿಗೆ ಅವರ ಜೀವನದಲ್ಲಿ ಬೇಗ ಇದೇ ಥರ ದೀಪಾವಳಿ ಬೆಳಕನ್ನು ಮೂಡಿಸಲಿ ಎಂದು ಭಗವಂತನಲ್ಲಿ ಕಳಕಳಿಯಿಂದ ಬೇಡಿಕೊಂಡೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳಕಿನ ಹಬ್ಬ ದೀಪಾವಳಿಗೆ ಬಾಳೆ ಹೂವು, ಹಣ್ಣು ಹಾಗೂ ಹಸಿರು ಪಟಾಕಿ ಸೇರಿದಂತೆ ವಿವಿಧ ವಸ್ತುಗಳ ಖರೀದಿ ಭರಾಟೆ ಜೋರಾಗಿದೆ. ದೇವರಾಜ ಮಾರುಕಟ್ಟೆ ಹಾಗೂ ಜನನಿಬಿಡ ಪ್ರದೇಶದಲ್ಲಿ ದೀಪಾವಳಿ ಹಬ್ಬದ ಆಚರಣೆಗೆ ಸಾಮಗ್ರಿಗಳ ಖರೀದಿಯಲ್ಲಿ ಜನರು ನಿರತರಾಗಿದ್ದರು. ಹಸಿರು ಪಟಾಕಿ ಗ್ರಾಹಕರಾದ ನಾರಾಯಣ, ಮೊಮ್ಮಕ್ಕಳಿಗೆ ಹಸಿರು ಪಟಾಕಿ ಖರೀದಿ ಮಾಡಿದ್ದು ಇದರಿಂದ ಪರಿಸರಕ್ಕೂ ಹಾನಿಯಾಗುವುದಿಲ್ಲ ಎಂದು ಹೇಳಿದರು. ಹೊಡೆದು ಹಬ್ಬ ಆಚರಣೆ ಮಾಡಬೇಕು, ಪರಿಸರ ಉಳಿಸಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಹಸಿರು ಪಟಾಕಿ ತಗೋಬೇಕಾಗಿದೆ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ, ಮುಖ್ಯವಾಗಿ ಹಸಿರು ಪಟಾಕಿನ ಪರ್ಚೇಸ್ ಮಾಡಿ ಹಬ್ಬ ಆಚರಣೆ ಮಾಡಬೇಕಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇನ್ನೋರ್ವ ಗ್ರಾಹಕರಾದ ಸರಿತಾ ರಾವತ್, ಈ ವರ್ಷ ದೀಪಾವಳಿಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲು ಪಟಾಕಿಗಳನ್ನು ಖರೀದಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. पूरा इसमें 60 आइटम है, क्या क्या है मालूम नहीं, उसके अंदर अभी घर पे जाके देखना है. ಪಟಾಕಿ ವರ್ತಕರ ಸಂಘದ ಉಪಾಧ್ಯಕ್ಷ ಶರತ್, ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶದ ಅನ್ವಯ ಪರಿಸರಕ್ಕೆ ಪೂರಕವಾದ ಹಾಗೂ ಶಬ್ದರಹಿತವಾದ ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ಪರಿಸರಕ್ಕೂ ಹಾನಿಯಾಗುವುದಿಲ್ಲ. ಪಟಾಕಿ ಹಚ್ಚುವ ಮಕ್ಕಳಿಗೂ ತೊಂದರೆಯಾಗದಂತೆ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದರು. ಪಟಾಕಿಗಳ ಬಗ್ಗೆ ನಮ್ಮ ಹತ್ರ 100 ವೆರೈಟಿಗಳಿದಾವೆ. ಕಲರ್ಫುಲ್ ಪಟಾಕಿ ಇದಾವೆ, ಸೌಂಡ್ಲೆಸ್ ಪಟಾಕಿಗಳಿದಾವೆ. ಮಕ್ಕಳಿಗೆ ಇಂದ ಹಿಡಿದು ದೊಡ್ಡವರು ಹೊಡೆಯೋವರೆಗೂ ಎಲ್ಲ ವೆರೈಟೀಸ್ ಪಟಾಕಿಗಳನ್ನ ಮತ್ತೆ ವಿಶೇಷವಾಗಿ ಫ್ಯಾನ್ಸಿ ಪಟಾಕಿಗಳನ್ನೆಲ್ಲ ನಾವು ತರಿಸಿದ್ದೀವಿ. ವೇದವ್ಯಾಸ ವಿರಚಿತ ಮಹಾಭಾರತವನ್ನು ಧಾರಾವಾಹಿಯ ಮೂಲಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಎಐ ಮೂಲಕ ಪುನರ್ ರಚನೆ ಮಾಡಲಾಗಿದೆ. ಈ ಧಾರಾವಾಹಿ ಇದೇ 25ರಂದು ಪ್ರಸಾರ ಭಾರತೀಯ ವೇವ್ಸ್ OTT ವೇದಿಕೆಯಲ್ಲೂ ಪ್ರಸಾರಗೊಳ್ಳಲಿದೆ. ಬಳಿಕ ನವೆಂಬರ್ 2ರಿಂದ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ ಈ ಧಾರಾವಾಹಿ ಪ್ರಸಾರವಾಗಲಿದೆ. ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌರವ್ ದ್ವಿವೇದಿ, ದೇಶದ ಮನೆಗಳಿಗೆ ಪೌರಾಣಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ ಕಥೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಇದೊಂದು ವಿನೂತನ ಕ್ರಮವಾಗಿದೆ. ಎಐ ತಂತ್ರಜ್ಞಾನದ ಮೂಲಕ ಪುನರ್ ನಿರ್ಮಿಸಲಾಗಿರುವ ಮಹಾಭಾರತ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಮೊದಲು ದೂರದರ್ಶನದಲ್ಲಿ BR ಚೋಪ್ರಾ ನಿರ್ದೇಶನದ ಮಹಾಭಾರತ ಧಾರಾವಾಹಿ ಪ್ರಸಾರಗೊಳ್ಳುತ್ತಿತ್ತು. ದೇಶಾದ್ಯಂತ ಮನೆ ಮಾತಾಗಿತ್ತು. ಲಾಕ್ಡೌನ್ ಸಂದರ್ಭದಲ್ಲೂ ಈ ಧಾರಾವಾಹಿಯನ್ನು ಪುನರ್ ಪ್ರಸಾರ ಮಾಡಿದ್ದನ್ನು ಸ್ಮರಿಸಬಹುದು.
ಇಂದಿನಿಂದ ಬೆಳಕಿನ ಹಬ್ಬ ದೀಪಾವಳಿಯನ್ನು ನಾಡಿನಾದ್ಯಂತ ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮನೆ, ದೇವಸ್ಥಾನ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಣತೆಗಳನ್ನು ಹಚ್ಚುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸಿಡಿಮದ್ದುಗಳನ್ನು ಸಿಡಿಸುವುದು ಸಾಮಾನ್ಯ ಸಂಗತಿಯಾಗಿರುವ ಕಾರಣ ಪ್ರತಿಯೊಬ್ಬರೂ, ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಬಹು ಸುರಕ್ಷತೆಯಿಂದ ಸಿಡಿಮದ್ದುಗಳನ್ನು ಅಥವಾ ಪಟಾಕಿಗಳನ್ನು ಸಿಡಿಸಲು ಆದ್ಯತೆ ನೀಡಬೇಕು. ಈಗಾಗಲೇ ಸರ್ಕಾರ ಪಟಾಕಿಗಳನ್ನು ಸಿಡಿಸುವಾಗ ಕೈಗೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಸುತ್ತೋಲೆ ಹೊರಡಿಸಿದ್ದು, ಪ್ರತಿಯೊಬ್ಬರೂ ಇದನ್ನು ಪಾಲಿಸಬೇಕು. ವಾಯು ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹಸಿರು ಪಟಾಕಿಗಳಿಗೆ ಒತ್ತು ನೀಡುವುದರೊಂದಿಗೆ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸೋಣ. ವೀಕ್ಷಕರೇ ಗಮನಿಸಿ, ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಲು ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಈ ಕುರಿತ ಮಾಹಿತಿ ಇಲ್ಲಿದೆ. ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಲು 9 ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಂಕರ್ ಕಮ್ ಕರೆಸ್ಪಾಂಡೆಂಟ್, ಬುಲೆಟಿನ್ ಸಂಪಾದಕರು, ಕಂಟೆಂಟ್ ಎಕ್ಸಿಕ್ಯೂಟಿವ್, ಕಾಪಿ ಎಡಿಟರ್, ಪ್ಯಾಕೇಜಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ prasarabharati.gov.in PB ವೇಕೆನ್ಸೀಸ್ಗೆ ಭೇಟಿ ನೀಡಬಹುದು. avedhan.prasarabharati.org ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಇದೇ 22ರಂದು ಕೊನೆಯ ದಿನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಬ್ಬದ ಋತುವಿನಲ್ಲಿ ಸ್ವದೇಶಿ ಉತ್ಪನ್ನ ಖರೀದಿ ಅವಶ್ಯ, ಸ್ಥಳೀಯ ಆರ್ಥಿಕತೆಗೆ ಉತ್ತೇಜನ, ಉದ್ಯೋಗ ಸೃಷ್ಟಿಗೂ ಪೂರಕ, ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಕೇರಳ ಪ್ರವಾಸ, ಕೆಆರ್ ನಾರಾಯಣನ್ ಪ್ರತಿಮೆ ಅನಾವರಣ ಸೇರಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೀಪಾವಳಿ ಛತ್ ಹಬ್ಬದ ಹಿನ್ನೆಲೆ ಪ್ರಯಾಣಿಕರ ಅನುಕೂಲಕ್ಕಾಗಿ 12,000ಕ್ಕೂ ಹೆಚ್ಚು ವಿಶೇಷ ರೈಲು ಸೇವೆ, ಸಚಿವ ಅಶ್ವಿನಿ ವೈಷ್ಣವ್. ಹಸಿವು ಮುಕ್ತ ಕರ್ನಾಟಕ ರಾಜ್ಯ ಸರ್ಕಾರದ ಸಂಕಲ್ಪ, ಧರ್ಮಗಳ ನಡುವೆ ಸಹಿಷ್ಣುತೆ ಸಹಬಾಳ್ವೆ ಅಗತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಂ, ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಮೂಲಕವೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ. ನಮಸ್ಕಾರ.